ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರಿ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಎಲ್ಲರೂ ಸಹ ಶಾರದಾಗೆ ಬಂದಿರೋ ಗಿಫ್ಟ್ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ. ವಾಷಿಂಗ್ ಮಿಷಿನ್ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ನೋಡಿ ಸಹನಾ ಯಾವ ರೀತಿ ಪಳ ಪಳ ಅಂತ ಹೊಳಿತಾ ಇದೆ, ಸಖತ್ತಾಗಿದೆ ಅಲ್ವಾ ಅಂತ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ಸಾಕು ಸಾಕು ಕಣ್ಣಾಕಿದ್ದು ಇದೇನು ಸುಮ್ಮನೆ ಬಂದಿಲ್ಲ, ಎಲ್ಲ ನನ್ನ ಸೊಸೆ ಅದೃಷ್ಟ, ಅದಕ್ಕೋಸ್ಕರ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿನ ಜನರುಗಳು ಕೇಳ್ತಾ ಇರ್ತಾರೆ, ನಮ್ಮದು ಸ್ವಲ್ಪ ಅವಾಗ ಬಟ್ಟೆ ತೊಳ್ಕೊಡ್ತೀರಾ ಅಂತ ಅಂದಾಗ, ಖಂಡಿತ ತೊಳ್ಕೊಡ್ತೀನಿ, ಆದರೆ ಒಂದ್ಸಲ ಹೋಗಿದ್ರೆ 50 ರೂಪಾಯಿ ಕೊಡಬೇಕು, ಹಾಗೆ ಜೊತೆಗೆ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಬರಬೇಕು, ಹಾಗೆ ಗಲಾಟೆ ಮಾಡ್ಕೊಂಡು ಬರಂಗಿಲ್ಲ ಅಂತ ಅಂದಾಗ ಒಟ್ಟಾರದವರೆಲ್ಲರೂ ಸಹ ಪಿಸಿ ಪಿಸನೆ ಮಾತಾಡ್ತಾ ಇರ್ತಾರೆ. ಮತ್ತೆ ಒಂದು ವಟಾರದ ಹೆಂಗಸು ಕೇಳ್ತಾ ಇರ್ತಾರೆ, ಈ ಕಡೆ ವಾಷಿಂಗ್ ಮಿಷಿನ್ ಬರೀ ಆ ಬಟ್ಟೆ ಮಾತ್ರ ತೊಳೆಯುತ್ತಾ ಅಥವಾ ಪಾತ್ರೆ ಏನಾದರೂ ತೊಳೆಯುತ್ತಾ, ಇದರಿಂದ 2 ಗಂಟೆ ಟೈಮು ಸೇವ್ ಆಗುತ್ತಲ್ವ ಅಂತ ಅಂದಾಗ ಅನುಸೂಯ, ನೀನು ಇದ್ರೊಳಗಡೆ ಮಲ್ಕೋ, ಆಗ ನಿನ್ನನ್ನು ಸಹ ಸ್ನಾನ ಮಾಡಿಸ್ಬಿಟ್ಟು ಪೌಡ್ರೆಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿ ಕಳಿಸುತ್ತೆ ಅಂತ ಅಂದಾಗ ಒಟ್ಟಾರದವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಮಂಗಳಮ್ಮ ಇದರಲ್ಲಿ ಏನು ಗೊತ್ತಾ, ಬಟ್ಟೆನ ಹಾಕಿದರೆ ಸಾಕು, ಎಲ್ಲನೂ ನೀಟಾಗಿ ಕೊಳೆ ಎಲ್ಲ ತೆಗೆದು ಹಿಂಡಿ ಕೊಡುತ್ತೆ, ನಾವು ಒಣಗಬೇಕು ಅಷ್ಟೇ ಅಂತ ಅಂದಾಗ ಹೌದಾ ಸರ್ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಥರ ರೇಗಿಸ್ಬೇಡಿ, ಸುಮ್ಮನೆ ಬಿಟ್ಬಿಡಿ ಅನುಸೂಯಮ್ಮ, ಒಳಗಡೆ ದಿನ ವಾಷಿಂಗ್ ಮಿಷಿನ್ ತಗೊಂಡು ಹೋಗೋಣ, ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡ್ತೀರಾ ಅಂತ ಅನ್ಬೇಕಾದ್ರೆ ಕುಡ್ಕ, ಇದನ್ನು ನಾನು ಒಬ್ಬನೇ ಎತ್ಕೊಂಡು ಹೋಗ್ತೀನಿ, ಆದರೆ ನನ್ನನ್ನು ಎತ್ಕೊಂಡು ಹೋಗೋಕ್ಕೆ ಇನ್ನೊಬ್ರು ಬೇಕು ಅಂತ ಅನ್ಬೇಕಾದ್ರೆ ನಿನ್ನೂ ಕರ್ಕೊಂಡು ಹೋದ್ರೆ ಅಷ್ಟೇ ಅಂತ ಅಂದ್ಬಿಟ್ಟು ಅಲ್ಲಿರೋ 3 ಜನ ಗಂಡಸರ ಜೊತೆಗೆ ಸಿದ್ದು ವಾಷಿಂಗ್ ಮಿಷಿನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ನಿಧಾನಕ್ಕೆ ತಗೊಂಡೋಗಿ, ಏನಾದರೂ ಸಹ ತಾಕ್ಬಿಟ್ಟು ಅದು ಸ್ಕ್ರಾಚ್ ಆದರೆ ಕಷ್ಟ ಆಗುತ್ತೆ ಅಂತ ಅನ್ಬೇಕಾದ್ರೆ ಒಟ್ಟಾರದವರೆಲ್ಲರೂ ಸಹ, ಏನು ಯಾರು ತಿಳಿದಿದ್ದು ವಾಷಿಂಗ್ ಮಿಷಿನ್ ತಂದಿದ್ದೀರಾ ಅನುಸೂಯಮ್ಮ, ಈ ರೀತಿ ಹೇಳ್ತಿದ್ದೀರಲ್ಲ ಅಂತ ಅಂದಾಗ, ನೀವು ತಗೊಬನ್ನಿ ಗೊತ್ತಾಗುತ್ತೆ, ಅದ್ರ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಬೈಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಹಾಗೆ ವಾಷಿಂಗ್ ಮಿಷಿನ್ ಒಳಗಡೆ ಎಲ್ಲ ಇಟ್ಟಿದ್ಮೇಲೆ ಇರೋ ಬರೋ ಒಟ್ಟಾರು ಜನರು ಸಹ ಬಂದು ನೋಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಸ್ವಿಚ್ ಆನ್ ಮಾಡಿ ಶಾರದವ್ರೆ ಅಂತ ಅಂದಾಗ, ಬೇಡ ಸರ್ ನೀವೇ ಆನ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಇದರಿಂದ ಕರೆಂಟೇ ನೋಡಿಯಲ್ಲ, ಏನೂ ಆಗಲ್ಲ, ತುಂಬ ಈಸಿ ಇದೆ, ಆನ್ ಮಾಡಿ ಅದಕ್ಕೆ ಅಂತ ಆರತಿ ಹೇಳ್ತಾ ಇರಬೇಕಾದ್ರೆ ಸರಿ ಅಂತ ಆನ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಇರು, ಒಟ್ಟಾರದವ್ರಿಗೆಲ್ಲ ಕಣ್ಣು ಬಿದ್ದುಬಿಟ್ಟಿದೆ, ಇದಕ್ಕೆ ದೃಷ್ಟಿ ತೆಗಿತೀನಿ ಅಂತ ಬಂದುಬಿಟ್ಟು ಅರ್ಶಿನ ಕುಂಕುಮ ಹೂವು ಇಟ್ಟು ಹಾಗೆ ನಿಂಬೆಣ್ಣೆಲ್ಲ ದೃಷ್ಟಿನ ತೆಗೆದ್ಬಿಟ್ಟು ಗಂಧದ ಕಡ್ಡಿ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇರ್ತಾಳೆ. ಈ ಕಡೆ ಅನುಸೂಯ ಪೂಜೆ ಎಲ್ಲ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಮ್ಮ ಅಂತ ಅಂದಾಗ ಕರೆಂಟೇ ಸಡನ್ನಾಗಿ ಹೋಗ್ಬಿಡುತ್ತೆ. ಆಗ ಎಲ್ಲರೂ ಸಹ ಏನು ದೃಷ್ಟಿ ತೆಗೆದ್ರೆ ಏನು ಪ್ರಯೋಜನ, ಅಪಶಕುನ ಆಯ್ತಲ್ಲ ಅಂತ ಒಟ್ಟಾರದ ಹೆಂಗಸರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಹೆಂಡತಿ ಕೈ ಯಾವಾಗಲೂ ಬೆಳಕಾಗಿರುತ್ತೆ ಹೊರತು ಈ ಮನೆ ಯಾವತ್ತೂ ಕತ್ಲೆ ಆಗೋಕ್ಕೆ ಸಾಧ್ಯ ಇಲ್ಲ, ನೋಡಿ ಶಾರದವ್ರೆ ನೀವು ಸ್ವಿಚ್ ಆನ್ ಮಾಡಿ, ಖಂಡಿತ ಲೈಟ್ ಬಂದೇ ಬರುತ್ತೆ ಅಂತ ಒಪ್ಪಿಸ್ಕೊಡ್ತಾ ಇರಬೇಕಾದ್ರೆ ಶಾರದನಿಗೆ ಸ್ವಲ್ಪ ಭಯ ಆಗ್ತಿರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ ಅಂತ ಸಿದ್ದು ಶಾರದಾ ಕೈನ ಹಿಡ್ಕೊಂಡು ಹಾಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬಂದೇ ಬಿಟ್ಟಾಗ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಆಗ ಓನರ್ ಹೇಳ್ತಾ ಇರ್ತಾರೆ, ನಿನ್ನ ಹೆಂಡತಿ ಕೈಗುಣ ತುಂಬ ಚೆನ್ನಾಗಿದೆ ಕಣಪ್ಪ, ಅದಕ್ಕೋಸ್ಕರ ದೇವರು ಸದಾ ನಿಮ್ಮ ಮೇಲೆ ಆಶೀರ್ವಾದ ಯಾವಾಗಲೂ ಇಟ್ಟಿರಲಿ ಅಂತ ನಾನು ಆಶಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಭಕ್ತಿಯಿಂದ ಮತ್ತೆ ಪೂಜೆ ಮಾಡ್ತಾ ಇರ್ತಾಳೆ. ಹಾಗೆ ಎಲ್ಲರಿಗೂ ಸ್ವೀಟ್ ತಿನ್ಸು ಅಂತ ಹೇಳ್ತಾ ಇರಬೇಕಾದ್ರೆ ಅಮ್ಮ ನಾನು ಫೋಟೋ ತೆಗಿತೀನಿ ಅಂತ ದೀಪು ಫೋಟೋ ತೆಗಿತಾ ಇರ್ತಾಳೆ. ಹಾಗೆ ಮೊದಲು ಸಿದ್ಧಿಗೆ ನೀನು ಸ್ವೀಟ್ ತಿನ್ಸು ಶಾರದಾ ಅಂತ ಅನುಸೂಯ ಹೇಳಿದಾಗ ಇಷ್ಟಪಟ್ಟು ಸಿದ್ಧಾರ್ಥ ಅವ್ರಿಗೆ ಸ್ವೀಟ ತಿನ್ನಿಸ್ತಾ ಇರ್ತಾಳೆ. ಈ ಕಡೆ ಶಾರದನಿಗೂ ಸಹ ಸ್ವೀಟ್ನ ಸಿದ್ದು ತಿನ್ನಿಸ್ತಾ ಇರಬೇಕಾದ್ರೆ ಎಲ್ಲರಿಗೂ ಕೊಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಒಟ್ಟಾರದವರೆಲ್ಲರೂ ಸಹ ಸ್ವೀಟ್ನ ತಿನ್ಕೊಂಡು ತುಂಬ ಖುಷಿಯಿಂದ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಬೇಕು ಅಂತ ಶಾರದಾ ರೆಡಿಯಾಗಿ ಬರ್ತಿರ್ಬೇಕಾದ್ರೆ ಇದೇನಿದು ಸ್ಯಾರಿ ನನಗೆ ಇವತ್ತು ಸರಿಯಾಗಿ ಕೂರ್ತಾ ಇಲ್ವಲ್ಲ ಅಂತ ಎಷ್ಟೋ ಕಷ್ಟಪಟ್ಟು ಟ್ರೈ ಮಾಡಿ ಸರಿ ಮಾಡ್ತಿರ್ಬೇಕಾದ್ರೆ ಸಿದ್ದು ಬಂದು ಸ್ಯಾರಿನ ಇಟ್ಕೋತಾನೆ. ಏನು ಸರ್ ಈ ರೀತಿ ಮಾಡ್ತಿದ್ದೀರಾ, ಬಿಡಿ ಬಿಡಿ ಅಂತ ಅಂದಾಗ, ಬಾಯ್ ಮುಚ್ಚ್ರಿ, ನಾನೇನು ಮಾಡ್ತಿಲ್ಲ, ನಿಮ್ಮ ಕಾಲಿಗೇನು ಬೀಳ್ತಾ ಇಲ್ಲ, ಸ್ಯಾರಿ ನರಿಗೆ ನಾ ಸರಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಸರ್ ನೀವು ಇದನ್ನೆಲ್ಲ ಮಾಡಬಾರ್ದು ಅಂತ ಅಂದಾಗ, ಏನಾಗಲ್ಲ ಸುಮ್ಮನೆ ಇರಿ ಶಾರದವ್ರೆ ಅಂತ ಸ್ಯಾರಿ ನರಿಗೆನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ. ಆದರೂ ಸಹ ಶಾರದನಿಗೆ ನೀಟಾಗಿ ಸ್ಯಾರಿ ಪಿನ್ ಮಾಡಿಕೊಟ್ಟು ಜೊತೆಗೆ ನರಿಗೆನೂ ಎಲ್ಲ ಮಾಡಿಕೊಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನುಸೂಯ ದೀಪು ಬಂದು ಇಬ್ಬರು ನೋಡಿ ನಗಾಡ್ತಾ ಇರಬೇಕಾದ್ರೆ ಶಾರದನಿಗೆ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಫಸ್ಟ್ ಟೈಮ್ ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ, ನನಗೆ ಆಶೀರ್ವಾದ ಮಾಡಿ ನಮ್ಮಿಬ್ಬರಿಗೂ ಅಂತ ಅಂದಾಗ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ನನ್ನ ಆಶೀರ್ವಾದ ಜೊತೆಗೆ ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರಬೇಕು, ಶಾರದಾ ನಿನಗೆ ಜಯವಾಗಲಿ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊ, ದೀಪ ಹಚ್ಚು ಅಂತ ಅಂದಾಗ ಭಕ್ತಿಯಿಂದ ದೇವರಿಗೆ ದೀಪನ ಹಚ್ಚುತ್ತಾ ಇರ್ತಾಳೆ. ಹಾಗೆ ದೀಪನು ಸಹ ಹೇಳ್ತಾ ಇರ್ತಾಳೆ, ನೀವು ಬಿಸ್ನೆಸ್ ತುಂಬ ಚೆನ್ನಾಗಾಗಲಿ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಥ್ಯಾಂಕ್ಸ್ ಮಗಳೇ ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಾಯ ಫೋನ್ ನೋಡಿಬಿಟ್ಟು, ಇದು ಫುಲ್ಲು ಡ್ಯಾಮೇಜ್ ಆಗಿದೆ ಪಾಪ, ಯಾರ ಫೋನು ಏನು, ಇದನ್ನು ಡಿಸ್ಪ್ಲೇ ಹಾಕಿಸ್ಬಿಟ್ಟು ಅವರಿಗೆ ತಲುಪಿಸೋ ಕೆಲಸ ನಾನು ಮೊದಲು ಮಾಡಬೇಕು ಅಂತ ಫೋನ್ ನೋಡಿ ಸಿದ್ದು ಯೋಚನೆ ಮಾಡ್ತಾ ಇರಬೇಕಾದ್ರೆ
ಈ ಕಡೆ ಶಾರದಾ ಸರ್ ನಿಮ್ಮ ಹತ್ರ ನಾನು ಏನು ಹೇಳಬೇಕು ಅಂತ ಅಂದಾಗ ನನ್ನ ಹತ್ರ ಹೇಳೋಕ್ಕೆ ಮುಜುಗರ ಯಾಕೆ ಹೇಳಿ ಶಾರದಾ ಅವರೇ ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಏನಾದರೂ ನನಗೆ ಪ್ರಪೋಸ್ ಮಾಡ್ತಾರಾ, ಐ ಲವ್ ಯು ಅಂತ ಹೇಳ್ತಾರಾ, ಶಾರದಾ ಅವರೇ ಪ್ಲೀಸ್ ಐ ಲವ್ ಯು ಅಂತ ಹೇಳ್ರಿ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಸರ್, ನನ್ನ ಜೊತೆ ನೀವು ಇಡ್ಲಿನ ವ್ಯಾಪಾರ ಮಾಡೋಕ್ಕೆ ಬರಬೇಡಿ ಸರ್ ಅಂತ ಅಂದಾಗ ಸಿದ್ದುಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ತುಂಬ ಆಶ್ಚರ್ಯದಿಂದ ಯಾಕೆ ಶಾರದಾ ಅವರೇ ಈ ರೀತಿ ಹೇಳ್ತಾ ಇದ್ದೀರಾ, ನಾನು ಬಂದರೆ ಏನಾಗುತ್ತೆ ಅಂತ ಅಂದಾಗ, ಅಲ್ಲ ಸರ್ ನೀವು ಎ ಸಿ ರೂಮಲ್ಲಿ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡಿದವರು ಇವಾಗ ನನ್ನ ಜೊತೆ ಬೀದಿ ಬದಿಯಲ್ಲಿ ಇಡ್ಲಿ ವ್ಯಾಪಾರ ಮಾಡಿದರೆ ಅದೇನು ಚೆನ್ನಾಗಿರುತ್ತೆ, ಅದರಲ್ಲೂ ಈ ಊರಲ್ಲಿ ನಿಮ್ಮ ಕುಟುಂಬದವ್ರ ಬಗ್ಗೆ ಒಂದು ಘನತೆ ಗೌರವ ಇದೆ, ಅದಕ್ಕೆಲ್ಲ ಧಕ್ಕೆ ಬರಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆಗ ಸಿದ್ಧ ಹೇಳ್ತಾ ಇರ್ತಾನೆ, ನಮ್ಮ ಕುಟುಂಬಕ್ಕೆ ಧಕ್ಕೆ ಬರೋ ಕೆಲಸನ ನಾನೇನು ಮಾಡ್ತಾ ಇಲ್ಲ, ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಪ್ರೀತಿಯಿಂದ ಕೆಲಸ ಮಾಡಬೇಕಾದ್ರೆ ಎಲ್ಲಾದ್ರೇನು ಕೆಲಸ ಅಷ್ಟೇ ಇಂಪಾರ್ಟೆಂಟು, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಅನ್ಬೇಕಾದ್ರೆ, ಆದರೂ ಸಹ ನಮ್ಮಿಂದ ನಿಮಗೆ ಈ ರೀತಿ ಕಷ್ಟ ಬಂತು, ನನಗಂತೂ ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ್ರಿ, ನಾನೇ ಬೇಜಾರು ಮಾಡ್ಕೊಂಡಿಲ್ಲ, ಎ ಸಿ ರೂಮಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಕೋಪವಾಗಿರೋ ಮುಖ ನಾನು ನೋಡೋಕ್ಕಾಗ್ತಿತ್ತ ಅಂತ ಅಂದಾಗ, ಅಂತ ಗುರಸ್ತಿರ್ಬೇಕಾದ್ರೆ, ಅಲ್ಲ ನಿಮ್ಮ ಪ್ರೀತಿ ಮುಖನ ನಾನು ನೋಡೋಕ್ಕಾಗ್ತಾ ಇತ್ತಾ ಅಂತ ಅಂದಾಗ ದೀಪು ಮತ್ತು ಅನಸೂಯ ನಗಾಡ್ತಾ ಇರ್ತಾರೆ. ಆಗ ಶಾರದಾ ಇರ್ತಾಳೆ, ಇದಕ್ಕೇನು ಕಮ್ಮಿ ಇಲ್ಲ, ನಾನು ಏನು ಕೇಳಿದ್ರು ಸಹ ಉತ್ತರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ, ಸರಿ ಆಯಿತು ಟೈಮ್ ಆಯಿತು ಬನ್ನಿ ಹೋಗೋಣ ಅಮ್ಮ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ವ್ಯಾಪಾರ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಮಲ ತನ್ನ ಮಗನ ಫೋಟೋ ನೋಡ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ತನ್ನ ಗಂಡನ ಹತ್ರ ಮುರಳಿ ಹತ್ರ ಹೇಳ್ತಾ ಇರ್ತಾಳೆ, ಇರೋದೊಂದು ಜೀವನ, ತನ್ನ ಮಗನ ಜೊತೆ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅವನ ಜೊತೆ ಇರೋ ಅದೃಷ್ಟ ನನಗಿಲ್ಲ, ನನ್ನ ಮಗನ ನೋಡಬೇಕು ಅಂತ ಅನಿಸಿದೆ ಕಣ್ರಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ರೆ, ಮುರಳಿ ಮಾತ್ರ ಏನು ತಲೆ ಕೆಡಿಸ್ಕೊಳ್ಳದೆ ವೈದೇಹಿ ಜೊತೆ ಚಾಟ್ ಮಾಡಿಕೊಂಡು ತುಂಬ ಖುಷಿಯಿಂದ ಮೊಬೈಲಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತಾನೆ. ಇವಳು ನೋಡಿದ್ರೆ ಅಂದರೆ ನಾನು ಇಷ್ಟು ಕಣ್ಣೀರು ಹಾಕ್ತಿದ್ದೀನಿ, ಆದರೆ ನೀವು ಮಾತ್ರ ತಲೆ ಕೆಡಿಸ್ಕೊತಿಲ್ಲ ರೀ ಅಂತ ಅಂದರೂ ಸಹ ಈ ಕಡೆ ಏನು ಮಾತಾಡ್ತಿದ್ದಾಳೆ ವಿಮಲಾ ಅಂತ ಕೇಳಿಸ್ಕೊಳ್ದಾನೆ ತನ್ನ ಪಾಟಿಗೆ ತಾನು ಮೊಬೈಲಲ್ಲಿ ಚಾಟ್ ಮಾಡ್ತಿರ್ಬೇಕಾದ್ರೆ ತುಂಬ ಕೋಪದಿಂದ ವಿಮಲಾ ಮುರಳಿನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ವಿಮಲಾ ಮತ್ತೆ ಹೇಳ್ತಾ ಇರ್ತಾಳೆ, ಇದು ನನ್ನ ಮನೆ ಅಂತ ಆಗಿದ್ರೆ ನಾನು ಖಂಡಿತ ಯಾವತ್ತೂ ಸಹ ಸಿದ್ಧನ ಬಿಟ್ಟೋಗೋಕ್ಕೆ ಹೇಳ್ತಾ ಇರಲಿಲ್ಲ, ಆದರೆ ಇದು ತವ್ರ ಮನೆ, ಎಲ್ಲ ಮಕ್ಕಳಿಗೂ ಸಹ ಹೆಣ್ಮಕ್ಳಿಗೆ ತವ್ರ ಮನೆ ಅಂತಂದರೆ ತುಂಬ ಖುಷಿ ಪಡೋ ವಿಚಾರ, ಆದರೆ ನನ್ನ ಅಸಹಾಯಕತೆಯಿಂದ ಈ ರೀತಿ ನಾನು ಇಲ್ಲಿರಬೇಕಾಗಿದೆ, ಅಣ್ಣನಿಗೆ ಹಾಗೆ ಅಪ್ಪನಿಗೆ ಏನು ಮಾತಾಡೋಕ್ಕಾಗ್ತಿಲ್ಲ, ಎದುರುತ್ರ ಕೊಡೋಕ್ಕೂ ಆಗದೆ ಹೀಗೆ ಅಸಹಾಯಕಳಾಗಿ ಕೂತ್ಬಿಟ್ಟಿದ್ದೀನಿ ರೀ, ನನ್ನ ಪರಿಸ್ಥಿತಿ ಈ ಥರ ಇದೆ, ಏನು ಮಾಡಲಿ ಅಂತ ಎಷ್ಟು ಕಣ್ಣೀರು ಹಾಕೊಂಡು ಹೇಳ್ತಿದ್ರು ಸಹ ತನ್ನ ಪಾಡಿಗೆ ತಾನು ಮುರಳಿ ಮೊಬೈಲಲ್ಲಿ ಮೆಸೇಜ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ವಿಮಲಾಗಿ ಹೇಳ್ತಾ ಇರ್ತಾಳೆ, ಈ ಕಡೆ ಮಗನೂ ಬಿಡೋಕ್ಕಾಗಲ್ಲ, ಹಾಗೆ ಈ ಕಡೆ ಸಂಬಂಧನೂ ಕಳ್ಕೊಂಡು ಹೋಗೋಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಲ್ರಿ ಅಂತ ಹೇಳ್ಕೊಂಡು ಮುರಳಿ ಕಡೆ ನೋಡ್ತಾ ಇದ್ರೆ ತನ್ನ ಪಾಡಿಗೆ ತಾನು ಒಯ್ದೆ ಚಾಟ್ ಮಾಡಿಕೊಂಡು ಒಳ್ಳೊಳಗೆ ನಗಾಡ್ತಿರ್ತಾನೆ. ತುಂಬ ಕೋಪದಿಂದ ರೀ ಅಂತ ಜೋರಾಗಿ ಕಿರ್ತಾಗ, ಯಾಕೆ ವಿಮಲಾ ಈ ರೀತಿ ಕಿರ್ತೀಯ, ನನಗೆ ಕಿವಿ ಕೇಳಿಸುತ್ತೆ ಅಂತ ಅಂದಾಗ, ಹೌದು ಕೇಳಿಸೋದಕ್ಕೆ ಮತ್ತೆ ಹೇಳ್ತಾ ಇರೋದು, ಆಗ್ಲಿಂದ ಇಲ್ಲಿ ನಾನು ಬಡ್ಕತಾ ಇದ್ದೀನಿ, ಆದರೆ ಒಂದು ಮಾತಾದರೂ ನಿಮಗೆ ಕೇಳಿಸ್ತಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಆ ಫೋನಲ್ಲಿ ಏನಿದ್ದೀರಿ, ಯಾವಾಗಲೂ ಫೋನು ಅಂತ 3 ಹೊತ್ತು ಫೋನ್ ಇಟ್ಕೊಂಡೇ ತಿರುಗ್ತಿದ್ದೀರಲ್ಲ ಅಂತ ಅಂದಾಗ, ಸಮಾಧಾನ ಮಾಡ್ಕೋ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಈಗ ಏನಾಯಿತು ಅಂತ ಅಂದಾಗ, ಎತ್ತ ಕರಳು ಕಂಡ್ರೆ ನಂದು ನನ್ನ ಮಗನ ಬಗ್ಗೆ ನನಗೆ ಚಿಂತೆ ಇರಲ್ವಾ ಅಂತ ಅಂದಾಗ, ನಿನ್ನ ಮಗ ಏನು ಚಿಕ್ಕವನಲ್ಲ, ಎಲ್ಲಿದ್ರೂ ಚೆನ್ನಾಗಿರ್ತಾನೆ, ತಲೆ ಕೆಡಿಸ್ಕೋಬೇಡ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಹಾಗೆ ಫೇಸ್ಬುಕ್ಕಲ್ಲಿ ರೀಲ್ಸ್ ಬರ್ತಾ ಇತ್ತು, ಅದನ್ನು ನೋಡಿ ತುಂಬ ನಗು ಬರ್ತಿತ್ತು, ಅದಕ್ಕೆ ನಗಾಡ್ದೆ, ಇವಾಗ ನೀನು ನೋಡ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀಯಾ, ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಸಿಗ್ತಿದೆ, ಹಾಗೆ ಪ್ರೀತಿ ವಾಸ್ತವ್ಯ ಎಲ್ಲರೂ ಸಹ ಕೊಡ್ತಾ ಇದ್ದಾರೆ, ಮಾವ ಏನೋ ಕೋಪದಿಂದ ಸಿದ್ದನ ಬೈದು ಆಚೆ ಹಾಕಿದ್ದಾರೆ, ಆದರೆ ನಾಳೆ ಒಂದಿನ ಖಂಡಿತ ಒಳ್ಳೆ ದಿನ ಬಂದಾಗ ಸಿದ್ದನ ವಾಪಸ್ ಕರೆಸ್ಕೋತಾರೆ, ಅಲ್ಲಿವರೆಗೂ ನೀನು ಖುಷಿಯಾಗಿರು ಅಂತ ಅಂದಾಗ, ಹೆಂಗ್ರಿ ಖುಷಿಯಾಗಿರುತ್ತೆ, ಇದೇ ನಿಮ್ಮ ಬೇಜವಾಬ್ದಾರಿ, ಇದರಿಂದಲೇ ನಮ್ಮ ಪರಿಸ್ಥಿತಿ ಈ ಥರ ಆಗಿತ್ತು ಅಂತ ಅಂದಾಗ, ಇದು ಬೇಜವಾಬ್ದಾರಿ ಅಂತ ಯಾಕೆ ಅನ್ಕೋತೀವಿ ವಿಮಲಾ, ಇದೇ ನಮಗೆ ಒಳ್ಳೆ ಜೀವನ, ಚೆನ್ನಾಗಿರೋ ಜೀವನ ಸಿಕ್ಕಿದೆ ಅಂತ ಅನ್ಕೋ, ಅದು ಬಿಟ್ಬಿಟ್ಟು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಬೈತಾ ಇರ್ತಾನೆ. ಅದರೊಳಗೆ ನಿನ್ನ ಮಗನ ಚಿಕ್ಕವನಲ್ಲ, ಅಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಇದ್ದಾನೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೋಗ್ತಾ ಇರಬೇಕಾದ್ರೆ ಫೋನ್ ಬಿಟ್ಟು ಮುರಳಿ ಆಚೆ ಹೋಗ್ತಾನೆ. ಅಷ್ಟೊತ್ತಿಗೆ ವೈದೇಹಿ ಕಾಲ್ ಮಾಡ್ತಾ ಇರ್ತಾಳೆ. ವೈದೇಹಿ ಫೋನ್ ಬಂದ ತಕ್ಷಣ ಈ ಕಡೆ ವಿಮಲನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಆಗ ಮುರಳಿ ಬಂದು ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಅನುಮಾನ ಶುರುವಾಗ್ಬಿಡುತ್ತೆ. ಹಾಗೆ ಒಂದು ಕಡೆ ಶಾರದಾ ಸಿದ್ದು ಹೋಟೆಲಿಗೆ ಬಂದ್ಬಿಟ್ಟು ಇಡ್ಲಿ ಎಲ್ಲ ಕೊಡ್ತಿರ್ಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಿಂದ ವಠಾರದವರೆಲ್ಲರೂ ಸಹ ತಿಂತಾ ಇರ್ತಾರೆ. ಹಾಗೆ ಕುಡ್ಕ ಮಂಜುನಾಥ್ ಹಾಗೆ ಸಂಜೆ ಇಬ್ಬರು ಸಹ ಹೇಳ್ತಾ ಇರ್ತಾರೆ, ಇಡ್ಲಿ ಅಂದರೆ ಇಡ್ಲಿ ಮಲ್ಲಿಗೆ ಇಡ್ಲಿ ಥರ ಇದೆ, ಈ ಥರ ತಿನ್ನೋಕ್ಕೂ ಅದೃಷ್ಟ ಮಾಡಿರಬೇಕು, ನನ್ನ ಹೆಂಡತಿ ಕೈಯಿಂದ ಇವತ್ತು ತಪ್ಪಿಸ್ಕೊಂಡೆ, ದಿನ ಕಾಂಕ್ರೀಟ್ ಮಾಡ್ತಾಳೆ, ಅದೇನು ಚೆನ್ನಾಗಿರುತ್ತೋ ನನಗಂತೂ ತಿನ್ನೋಕ್ಕಾಗಲ್ಲ, ಇಡ್ಲಿ ಅಂದರೆ ಈ ಥರ ಇರಬೇಕು ಅಂತ ಬಾಯಿ ಚಪ್ಪರ್ಸ್ಕೊಂಡು ತಿಂತಿರ್ಬೇಕಾದ್ರೆ ಹೋಗಿ ಬರೋರೆಲ್ಲರೂ ಸಹ ಇಡ್ಲಿ ತಗೊಂಡು ತಿಂತಾ ಇರ್ತಾರೆ. ಹಾಗೆ ಕುಡ್ಕ ಹೇಳ್ತಾ ಇರ್ತಾನೆ, ಅಲ್ಲ ಅಜ್ಜಿ ಮಾಡೋ ಇಡ್ಲಿಗಿನ್ನ ಶಾರದಮ್ಮನ ಕೈ ಅಡುಗೆ ತುಂಬ ಚೆನ್ನಾಗಿದೆ, ಅಂಥದ್ದೇ ಸ್ಪೆಷಲಾಗಿ ಆಗ್ತೀರಾ ಇಡ್ಲಿಗೆ ಅಂತ ಅನ್ಬೇಕಾದ್ರೆ, ಏನಿಲ್ಲ ಅಜ್ಜಿ ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡಿಕೊಡ್ತಿದ್ದೀವಿ ಅಷ್ಟೇ ಅಂತ ಅಂದಾಗ, ಆದರೂ ನಿಮ್ಮ ಹೋಟೆಲಲ್ಲಿ ಮಾಡೋ ಪ್ರತಿಯೊಂದು ತಿಂಡಿನೂ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೊಗಳ್ತಾ ಇದ್ರೆ ಶಾರದಾ ಸಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ.
ಹಾಗೆ ಶಾರದೆ ಹೇಳ್ತಾ ಇರ್ತಾಳೆ, ನೀವೆಲ್ಲ ಖುಷಿಯಾಗಿ ತಿಂಡಿ ತಿಂದರೆ ನನಗೆ ಅದೇ ಸಂತೃಪ್ತಿ ಅಂತ ಹೇಳ್ತಿರ್ಬೇಕಾದ್ರೆ, ಖಂಡಿತ ತಿಂತಾರೆ ಬಿಡಮ್ಮ. ಯಾಕೆ ಅಂತಂದರೆ ನಮ್ಮ ಹೆಂಗಸ್ರು ಯಾರೂ ಸರಿಯಾಗಿ ಅಡುಗೆ ಮಾಡಲ್ಲ. ಅನ್ನ ಮಾಡಿದರೆ ಸಾಂಬಾರು ಇರಲ್ಲ, ಸಾಂಬಾರು ಇದ್ದರೆ ಅದ್ರಲ್ಲಿ ತರಕಾರಿ ಇರಲ್ಲ. ಬೇಳೆ ಸಾಂಬಾರು ಅಂತ ನನ್ನ ಹೆಂಡ್ತಿ ಹೇಳ್ತಾಳೆ, ಅದು ಬರೀ ನೀರು ಸಾಂಬಾರು ಆಗಿರುತ್ತೆ. ಈ ಥರ ಇದ್ದಾಗ ಇನ್ನೇನು ಮಾಡ್ತಾರೆ, ಎಲ್ಲ ನಿನ್ನ ಹೋಟೆಲ್ಗೆ ಬಂದು ತಿಂಡಿ ತಿಂತಾರೆ, ತಲೆ ಕೆಡಿಸ್ಕೋಬೇಡ ಅಂತ ಅಂದಾಗ ಅಲ್ಲಿರೋ ವಟಾರದವರೆಲ್ಲರೂ ಹೆಂಗಸರು ಬೈಕೋತಾ ಇರ್ತಾರೆ. ಶಾರದನ ನೋಡಿ ಹೇಳ್ತಾ ಇರ್ತಾರೆ, ಅದೃಷ್ಟ ಅಂದರೆ ಇವ್ರದ್ದು ಬಿಟ್ಟಿಯಾಗಿ ವಾಷಿಂಗ್ ಮಿಷಿನ್ ಸಿಕ್ತು, ಇವಾಗ ನೋಡಿದರೆ ಜಾಗನೂ ಸಿಕ್ಕಿದೆ ದುಡಿಮೆಗೆ ಅಂತ ಹೇಳ್ತಾ ಇದ್ರೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ಒಂದಿನಲ್ಲ ಒಂದಿನ ಏಣಿ ಎತ್ತಿದಾರಲ್ವಾ, ಕೆಳಗಡೆ ಬೀಳಲೇಬೇಕು ಅಂತ ಅನ್ಬೇಕಾದ್ರೆ ಶಾರದಾ ಸಿದ್ದುಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ವಟಾರದವ್ರು ಏನು ಮಾತಾಡಿದ್ರೆ ಸಹ ಶಾರದಾ ತಲೆ ಕೆಡಿಸ್ಕೊಡ್ತಾರೆ. ಬಂದವ್ರಿಗೆಲ್ಲ ಇಡ್ಲಿ ಕೊಡ್ತಿರ್ಬೇಕಾದ್ರೆ ವಟಾರದ ಹೆಂಗಸ್ರೆಲ್ಲ ಬೈತಾ ಇರ್ತಾರೆ, ಅಲ್ಲ ಇವ್ರದ್ದು ಏನು ಬುದ್ಧಿನಿ ಏನು ಗೊತ್ತಿಲ್ಲ, ಅಜ್ಜಿನ ಬುಟ್ಟಿಗೆ ಹಾಕೋಬಿಟ್ಟು ಅಚ್ಚುಕಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇವರಲ್ಲಿ ಜೀವನದಲ್ಲಿ ಉದ್ಧಾರ ಆಗ್ತಾರೆ, ಹೆಂಗೂ ಮೇಲೋಗಿದ್ದಾರೆ, ಒಂದಿನಲ್ಲ ಒಂದಿನ ಕೆಳಗಡೆ ಬಿದ್ದೇ ಬೀಳ್ತಾರೆ. ನನಗೇನಾದರೂ ಅಜ್ಜಿ ಬುಟ್ಟಿಗೆ ಹಾಕೊಳ್ಳೋ ಐಡಿಯಾ ಬಂದಿದ್ರೆ ನಾನು ಬುಟ್ಟಿಗೆ ಹಾಕೋತಿದ್ದೆ ಅಂತ ಮಂಗಳಮ್ಮ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಶಾರದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನೋಡೋಣ ಎಷ್ಟು ದಿನ ಇವರು ಜೀವನದಲ್ಲಿ ಮುಂದೆ ಬರ್ತಾರೆ, ನಾವು ನೋಡ್ತೀವಿ ಅಂತ ಎಲ್ಲರೂ ಮಾತಾಡ್ತಾ ಇದ್ರೆ ಶಾರದಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಕುಡ್ಕ ಎದ್ದು ಹೇಳ್ತಾ ಇರ್ತಾನೆ, ನೀವು ತಲೆ ಕೆಡಿಸ್ಕೊಬೇಡಿ ಸಿದ್ಧಾರ್ಥ ಸರ್ ಅವರೇ, ನಮ್ಮ ಒಟ್ಟಾರದ ಹೆಂಗಸ್ರಿಗೆ ಯಾವಾಗಲೂ ಬೆಳೆಯೋರನ್ನ ಕಂಡ್ರೆ ಬೈತಾ ಇರ್ತಾರೆ, ನೀವು ತಲೆ ಕೆಡಿಸ್ಕೊಬೇಡಿ, ಸಾಂಬಾರು ಚೆನ್ನಾಗಿತ್ತು ಸ್ವಲ್ಪ ಸಾಂಬಾರು ಹಾಕಿ ಅಂತ ಅನ್ಬೇಕಾದ್ರೆ ಮತ್ತೆ ಒಟ್ಟಾರದ ಹೆಂಗಸ್ರೆಲ್ಲ ಬೈತಾ ಇರ್ತಾರೆ. ನೋಡ್ದ ನಾವು ಏನೇನು ಹೇಳಿದ್ರು ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ, ಗೂಳಿ ಥರ ನಿಂತಿದ್ದಾಳೆ, ಮಾಡಿರೋ ತಪ್ಪು ಎಲ್ಲರಿಗೂ ಗೊತ್ತಾಯ್ತಲ್ಲ, ಅದಕ್ಕೆ ನಾಚಿಕೆ ಆಗಿರಬೇಕು, ಆ ರೀತಿ ನಿಂತಿದ್ದಾಳೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೇನೊಂದು ಕಡೆ ವಟಾರದವರು ಬೈತಾ ಇರಬೇಕಾದ್ರೆ ಅಜ್ಜಿ ತುಂಬ ಕೋಪ ಮಾಡ್ಕೊಂಡು ಬಂದು, ಏನೇ ಬಿಣ್ಣನ್ಗಿತ್ತೀರಾ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಬರೀ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದಾಗ ಎಲ್ಲರೂ ಅಜ್ಜಿಗೆ ಎದುರ್ಕೋತಾ ಇರ್ತಾರೆ. ಏನೇ ಬಡ್ಡಿ ಬಂಗಾರಮ್ಮ, ನಿನಗೆ ಮಾಡೋಕ್ಕೆ ಕೆಲಸ ಇಲ್ವೇ, ಅವಳ ಬಗ್ಗೆ ಮಾತಾಡ್ತಿದ್ದಿಲ್ಲ ಬಾರೆ ಅಂತ ಹೇಳ್ಕೊ ಬಂದುಬಿಟ್ಟು ಈ ಕಡೆ ಮಾಡೆ ನೀನು ಇಡ್ಲಿ ಮಾಡಿ ತೋರಿಸೆ ಅಂತ ಅನ್ಬೇಕಾದ್ರೆ ಕುಡ್ಕ ನಂಗೊಂದು ಹಾಫ್ ಇಡ್ಲಿ ಹಾಕಮ್ಮ ಅಂತ ಅನ್ಬೇಕಾದ್ರೆ ತಡ್ರಿಸ್ತಾ ಇರ್ತಾಳೆ. ಇಲ್ಲಿ ನಿಂತ್ಕೊಳ್ಳೋಕ್ಕೆ ನಿನಗೆ ಧೈರ್ಯ ಇಲ್ಲ ಅಂತಂದಮೇಲೆ ಇನ್ನೊಬ್ಬರ ಬಗ್ಗೆ ಏಕೆ ಮಾತಾಡ್ತೀಯ ಅಂತ ಅಂದಾಗ ಅಜ್ಜಿ ಬಿಟ್ಬಿಡಿ ನನಗೇನು ಬೇಜಾರಾಗಿಲ್ಲ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆ ಹುಡುಗಿ ಜಾಣ್ಮೆ ಹಾಗೆ ಒಳ್ಳೆತನ ಎಂಥದ್ದು ಅಂತ ನಿಮ್ಗೇನ್ರ ಗೊತ್ತು, ಅವಳು ನೋಡಿ ಕಲ್ತ್ಕೊಳ್ರಿ, ಅದನ್ನು ಬಿಟ್ಬಿಟ್ಟು ಅವಳನ್ನ ಬೈತಾ ಇದ್ದಾರಲ್ಲ, ನಾಚಿಕೆ ಆಗಲ್ವಾ, ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಅಜ್ಜಿ ಬೈದು ಕಳಿಸ್ತಾಳೆ. ಹಾಗೆ ಶಾರದಾ ಅಂತ ಅಜ್ಜಿ ಬಂದ್ಬಿಟ್ಟು, ನೀನು ಕಣ್ಣೀರು ಹಾಕ್ಬೇಡ, ಬದುಕ್ತೀನಿ ಅಂತ ಅಂದರೆ ಪ್ರಪಂಚದಲ್ಲಿ ಜನಗಳೆಲ್ಲ ಹಿಂಗೆ ಹೊಟ್ಟೆ ಕಿಚ್ಪಡ್ತಾರೆ, ಅವ್ರಿಗೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಅಂತ ಅನ್ಬೇಕಾದ್ರೆ ಕುಡುಕ ಹೇಳ್ತಾ ಇರ್ತಾನೆ, ಏ ಮುದುಕಿ ಒಳ್ಳೆ ಮಾತನ್ನ ಹೇಳಿದೆ ನೋಡು, ಆಟಿಗೆ ತುಂಬ ಟಚ್ ಆಯಿತು ಅಂತ ಅಂದಾಗ ಮೊದಲು ಇಡ್ಲಿ ತಿನ್ಲಾ ಅಂತ ಬೈತಾ ಇರ್ತಾರೆ. ಹಾಗೆ ಸಂಜೆ ಹೇಳ್ತಾ ಇರ್ತಾನೆ, ತುಂಬ ಚೆನ್ನಾಗಿತ್ತು ಇಡ್ಲಿ ಸಾಂಬಾರು, ಶಾರದಾ ಸಿದ್ಧಾರ್ಥ ಅವರೇ ತಲೆ ಕೆಡಿಸ್ಕೋಬೇಡಿ, ವಟಾರದಲ್ಲ ಗಂಡಸರಿಗೆಲ್ಲರೂ ಸಹ ನಿಮ್ಮದಕ್ಕೆ ತಿಂಡಿ ಬರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ದಿನ ವ್ಯಾಪಾರ ಶುರು ಮಾಡಿ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸಿದ್ದು ಬಿಸಿಲಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ತಗೊಬರೋದನ್ನ ನೋಡಿ ಶಾರದನ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಪಾಪ ಸಿದ್ಧಾರ್ಥ ಅವರಿಗೆ ಬಿಸಿಲಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಆದರೆ ನನಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾರೆ ಅಂತ ಅನ್ಕೋತಿರ್ಬೇಕಾದ್ರೆ ಸಿದ್ದು ತುಂಬ ಬಿಸಿಲಿದೆ ಶಾರದವ್ರೆ ಇವತ್ತು ಅಂತ ಅಂದಾಗ ತನ್ನ ಸೆರಗಲ್ಲಿ ಸಿದ್ದು ಮುಖನ ಒರೆಸ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.